ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ರೀಡಿಂಗ್ ಬಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದ್ರೆ, ಯಾರೆಲ್ಲ ಸಪರೇಷನ್ ಅಲ್ಲಿ ಇದ್ರಾ, ಬ್ರೇಕಪ್ ಸಿಚುಯೇಷನ್ ಅಲ್ಲಿ ಇದ್ರಾ, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ರಾ, ಆನ್ ಅಂಡ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ಇದ್ರಾ, ನೋ ಕಮ್ಯುನಿಕೇಶನ್ ಅಲ್ಲಿ ಇದ್ದೀರಾ, ನಿಮ್ಮೆಲ್ಲರಿಗೂ ರೆಸೊನೇಟ್ ಆಗುತ್ತೆ ಅಂತ ನಾನು ಹೇಳ್ಬೋದು. ಸೊ ನಿಮ್ಮ ಮಾಜಿ ಪ್ರೇಮಿಯ ಒಂದು ಲೇಟ್ ನೈಟ್ ಥಾಟ್ಸ್, ತಡರಾತ್ರಿಯ ಆಲೋಚನೆಗಳೇನು, ಅಂಡ್ ಕರೆಂಟ್ಲಿ ನಿಮ್ಮ ಮಾಜಿ ಪ್ರೇಮಿಯ ಜೀವನದಲ್ಲಿ ಏನೆಲ್ಲ ನಡೀತಾ ಇದೆ, ಅಂಡ್ ಪ್ರತಿಯೊಂದು ಮಾಹಿತಿ ಅವರ ಬಗ್ಗೆ ಈ ಒಂದು ವಿಡಿಯೋ ಇರುತ್ತೆ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ನಾನು 2 ಕ್ರಿಸ್ಟಲ್ಸ್ ಕೊಟ್ಟಿದ್ದೀನಿ. ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಕ್ಲಿಯರ್ ಕಾರ್ಡ್ಸ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಲ್ಯಾಪಿಸ್ ಲಜೋಲಿ. ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿ. ಯಾರೆಲ್ಲ ಕ್ಲಿಯರ್ ಕಾರ್ಡ್ಸ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ ಅವರ ತಡರಾತ್ರಿಯ ಆಲೋಚನೆಗಳೇನು, ನಿಮ್ಮ ಬಗ್ಗೆ ತಡರಾತ್ರಿಯಲ್ಲಿ ಯೋಚನೆ ಏನ್ ಮಾಡ್ತಾರೆ, ಅಂಡ್ ಕರೆಂಟ್ಲಿ ಅವರ ಜೀವನದಲ್ಲಿ ಏನ್ ನಡೀತಾ ಇದೆ, ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ. ಓಕೆ, ಸೊ ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ ಬಂದು ಟೆಂಪರೆನ್ಸ್ ಇದೆ. ಸೊ ಗೈಸ್, ಯಾರೆಲ್ಲ ಫಸ್ಟ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದಿರಾ, ಟೆಂಪರೆನ್ಸ್ ಇದೆ, 2 ಆಫ್ ಪೆಂಟಿಕಲ್ಸ್ ಇದೆ, 8 ಆಫ್ ವ್ಯಾಂಡ್ಸ್ ಇದೆ, 3 ಆಫ್ ವ್ಯಾಂಡ್ಸ್ ಇದೆ, ಕ್ವೀನ್ ಆಫ್ ವ್ಯಾಂಡ್ಸ್ ಇದೆ, ಏಸ್ ಆಫ್ ಕಪ್ಸ್ ಇದೆ, 9 ಆಫ್ ಪೆಂಟಿಕಲ್ಸ್ ಇದೆ, 10 ಆಫ್ ಪೆಂಟಿಕಲ್ಸ್ ಇದೆ, ಅಂಡ್ 7 ಆಫ್ ಪೆಂಟಿಕಲ್ಸ್. ಸೊ ಗೈಸ್, ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂದ್ರೆ, ನೀವ್ ಯಾರನ್ನ ನೆನೆಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡ್ತಾ ಇದ್ದೀರಾ, ಅವರ ಜೀವನದಲ್ಲಿ, ಸೊ ಆ ಒಂದು ಪರ್ಸನ್ ಲೈಫ್ ಅಲ್ಲಿ ತುಂಬಾ ವಿಚಾರಗಳು ನಡೀತಾ ಇದೆ ಅಂತ ಹೇಳ್ಬೋದು. ಸೊ ಎಲ್ಲೋ ಒಂದು ಕಡೆ ಅವ್ರಿಗೆ ಫಿನಾನ್ಷಿಯಲಿ ತುಂಬಾ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಫಿನಾನ್ಷಿಯಲಿ ಅಪ್ಸ್ ಅಂಡ್ ಡೌನ್ಸ್ ಕಾಣಿಸ್ತಾ ಇದೆ, ಫಿನಾನ್ಷಿಯಲಿ ಅವ್ರಿಗೆ ಲಾಸ್ ಆಗಿದೆ, ಅವ್ರಿಗೆ ಫಿನಾನ್ಷಿಯಲಿ ಗ್ರೋತ್ ಆಗ್ತಾ ಇಲ್ಲ, ಅಂಡ್ ಎಲ್ಲೋ ಒಂದು ಕಡೆ ಅವರು ಮಾಡುವಂತಹ ಎಲ್ಲಾ ಒಂದು ಹಾರ್ಡ್ ವರ್ಕ್ಗೆ ಅವ್ರಿಗೇನು ನೇಮ್ ಫೇಮ್ ಸಿಗ್ಬೇಕು, ರೆಕಾಗ್ನಿಷನ್ ಸಿಗ್ಬೇಕು, ಅವರ ಜೀವನದಲ್ಲಿ ಅದು ಸಿಗ್ತಾ ಇಲ್ಲ. ಸೊ ನಿಮ್ಮ ವ್ಯಕ್ತಿ ತುಂಬಾನೇ ಒತ್ತಡದಲ್ಲಿದ್ದಾರೆ, ಸ್ಟ್ರೆಸ್ ಅಲ್ಲಿದ್ದಾರೆ, ಫ್ರಸ್ಟ್ರೇಷನ್ ಅಲ್ಲಿದ್ದಾರೆ, ಬೇಜಾರಲ್ಲಿದ್ದಾರೆ, ಆಂಗ್ಸೈಟಿಯಲ್ಲಿದ್ದಾರೆ. ಆ ಒಂದು ವ್ಯಕ್ತಿ ಖುಷಿಯಾಗಿಲ್ಲ ಅಂತ ನಾನು ಹೇಳ್ಬೋದು. ಸೊ ನೀವ್ ಅನ್ಕೊಂಡಂಗೆ ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ ಇನ್ ದೇರ್ ಲೈಫ್. ಸೊ ಐ ಥಿಂಕ್ ಅವರ ಲೈಫ್ ಅಲ್ಲಿ ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್ ಇದೆ, ತುಂಬಾನೇ ಅವರು ಫಿನಾನ್ಷಿಯಲಿ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾ ಇದ್ದಾರೆ, ಅಂಡ್ ಎಲ್ಲಾ ಕಡೆಯಿಂದನೂ ಕೂಡ ನೆಗೆಟಿವಿಟಿ, ಬ್ಲಾಕೇಜಸ್ ನ ಅವರು ಫೇಸ್ ಮಾಡ್ತಾ ಇದಾರೆ ಅಂತ ಹೇಳ್ಬಹುದು. ರೈಟ್ ನೌ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ಸೋ ಬ್ಯಾಡ್ಲಿ. ಸೊ ಎಲ್ಲೋ ಒಂದು ಕಡೆ ಈ ಒಂದು ಸಿಚುಯೇಷನ್ ಅಲ್ಲಿ ನೀವು ಅವರ ಲೈಫ್ ಅಲ್ಲಿ ಇದ್ದಿದ್ರೆ ಮೇ ಬಿ ಈ ತರ ಕಷ್ಟ ಅವ್ರಿಗೆ ಬರ್ತಾ ಇರ್ಲಿಲ್ಲ ಅನ್ನೋ ರೀತಿನಲ್ಲಿ ನಿಮ್ಮ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ. ಸೊ ನಿಮ್ಮನ್ನ ತುಂಬಾ ನೆನಪಿಸ್ಕೊಳ್ತಾ ಇದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ, ಥಿಂಕ್ ಮಾಡ್ತಾ ಇದ್ದಾರೆ. ಸೊ ರೈಟ್ ನಾವು ನನ್ನ ಜೀವನದಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ, ಅವಾಗ ಅವರ ಲೈಫ್ ಅಲ್ಲಿ ಯಾವ ತರ ಅವ್ರು ಫೇಸ್ ಮಾಡ್ತಾ ಇದಾರೆ, ಅವ್ರ ಲೈಫ್ ಅಲ್ಲಿ ಏನ್ ನಡೀತಾ ಇದೆ, ಅವ್ರು ಖುಷಿಯಾಗಿದ್ದಾರ, ನಿಮ್ಮ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಸೊ ನೀವ್ ಖುಷಿಯಾಗಿದ್ದೀರಾ, ನಿಮ್ಮ ಲೈಫ್ ಅಲ್ಲಿ ಏನ್ ನಡೀತಾ ಇದೆ, ಪ್ರತಿಯೊಂದು ಮಾಹಿತಿನ ನಿಮ್ಮ ಬಗ್ಗೆ ತಿಳ್ಕೊಳ್ಬೇಕು, ಅಂಡ್ ಎಲ್ಲೋ ಒಂದ್ ಕಡೆ ನಿಮ್ಮ ವಿಚಾರವಾಗಿ ತುಂಬಾ ಜನಗಳ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಅವರ ಸುತ್ತಮುತ್ತ ಇರುವಂತಹ ಕೆಲವೊಂದು ಜನಗಳ ಹತ್ರ ಇರ್ಬೋದು, ಅಥವಾ ಫ್ರೆಂಡ್ಸ್ ಹತ್ರ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಜೊತೆಗಿರ್ಬೋದು, ನಿಮ್ಮ ವಿಚಾರವಾಗಿ ತುಂಬಾನೇ ಡಿಸ್ಕಷನ್ ಆಗ್ತಾ ಇದೆ. ನಿಮ್ಮ ಪರ್ಸನ್ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಆಕ್ಚುಲಿ ನಿಮ್ಮ ಬಗ್ಗೆ ಅಂತ ಹೇಳ್ತೀನಿ. ಯಾಕೆಂತಂದ್ರೆ ದಿಸ್ ಪರ್ಸನ್ ಫೀಲ್ಸ್ ದಟ್ ಎಲ್ಲೋ ಒಂದು ಕಡೆ ಅವ್ರನ್ನ ನೀವು ತುಂಬಾ ಅರ್ಥ ಮಾಡ್ಕೊಂಡಿದ್ದೀರಾ, ತುಂಬಾ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿದ್ದೀರಾ, ಅಂಡ್ ಎಲ್ಲೋ ಒಂದು ಕಡೆ ಅವ್ರನ್ನ ಎಷ್ಟು ಪ್ರೀತಿ ಮಾಡಬೇಕು, ಅಂಡ್ ನೀವ್ ಯಾವ ತರ ಇದ್ರ ಅವರ ಲೈಫ್ ಅಂದ್ರೆ
ಅವ್ರ ಜೊತೆಗೆ ಇದ್ದಾಗ ನೀವು ಯಾವ ತರ ಇದ್ರಿ ಅಂದ್ರೆ ನೀವು ಪ್ರತಿಯೊಂದನ್ನು ಕೂಡ ನಿಮ್ಗೆ ಗೊತ್ತಾಗ್ತಾ ಇತ್ತು. ಅವ್ರೇನೇ ಹೇಳಿಲ್ಲ ಅಂದ್ರೂ ಕೂಡ ನಿಮಗೆ ಅರ್ಥ ಆಗ್ತಾ ಇತ್ತು. ಸೊ ನನ್ನ ಒಂದು ವ್ಯಕ್ತಿ ಈ ತರ ಯೋಚನೆ ಮಾಡ್ತಾ ಇದ್ರೆ, ಈ ತರ ಥಿಂಕ್ ಮಾಡ್ತಾ ಇದ್ರೆ, ಇವ್ರಿಗೆ ನಾನು ಇಷ್ಟು ಸಮಯ ಕೊಡ್ಬೇಕು, ಸ್ಪೇಸ್ ಕೊಡ್ಬೇಕು, ಅವ್ರದೇ ಆದಂತ ಒಂದು ಪ್ರೈವಸಿ ಆಗಿ ಸಮಯನ ಅವ್ರಿಗೆ ನೀಡಬೇಕು. ಅಂಡ್ ಇದೆಲ್ಲಾನು ಕೂಡ ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರಿ. ಅಂಡ್ ಇವಾಗ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಂತ ವ್ಯಕ್ತಿ ಯಾರು ಕೂಡ ಇಲ್ಲ ಅವರ ಸುತ್ತಮುತ್ತ. ಸೊ ಇದನ್ನೆಲ್ಲ ನೋಡಿದಾಗ ನಿಮ್ಮ ವ್ಯಕ್ತಿಗೆ ತುಂಬಾನೇ ಬೇಜಾರಾಗತ್ತೆ. ಯಾಕೆಂತಂದ್ರೆ ಅವರು ಪ್ರೀತಿಗೋಸ್ಕರ ಕ್ರೇವ್ ಮಾಡ್ತಾ ಇದಾರೆ, ಪ್ರೀತಿಗೆ ಅಂಜಲಾಚ್ತಾ ಇದಾರೆ ಅಂತ ನಾನು ಹೇಳ್ಬೋದು. ಯಾಕೆಂತಂದ್ರೆ ಸೊ ಅವ್ರ ಲೈಫಲ್ಲಿ ಎಲ್ಲಾನು ಇರಬಹುದು. ಅಂಡ್ ಇವಾಗ ಏನ್ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ನ ನೋಡ್ತಾ ಇದ್ರೆ ಮೇ ಬಿ ಅದು ಮುಂದೆ ಬರುವಂತ ದಿನಗಳಲ್ಲಿ ಅದು ಸರಿನೂ ಹೋಗ್ಬೋದು. ಆದರೆ ಮನುಷ್ಯನ ಜೀವನದಲ್ಲಿ ಪ್ರೀತಿ ಇಲ್ಲ ಅಂತ ಅಂದ್ರೆ ಅವ್ರ ಲೈಫ್ ಅಲ್ಲಿ ಬದುಕಿದ್ದು ಇಟ್ಸ್ ವೇಸ್ಟ್ ಅಂಡ್ ಝೀರೋ, ಈ ರೀತಿ ಅವ್ರಿಗೆ ಫೀಲ್ ಆಗ್ತಾ ಇದೆ. ಸೊ ನನ್ನ ಜೀವನ ತುಂಬಾ ಝೀರೋ ಆಗ್ತಾ ಇದೆ, ನನ್ನ ಜೀವನದಲ್ಲಿ ನಾನು ಖುಷಿಯಾಗಿಲ್ಲ, ನನ್ನ ಖುಷಿಗೆ ಕಾರಣ ನನ್ನ ಪರ್ಸನ್, ಇವರೇ ನನ್ನ ಜೀವನದಲ್ಲಿ ಇಲ್ಲ, ಅವ್ರನ್ನ ನಾನೇ ಉಳಿಸ್ಕೊಳಕ್ ಆಗ್ಲಿಲ್ಲ, ನಾನೇ ಅವ್ರನ್ನ ದೂರ ತಳ್ಬಿಟ್ಟೆ, ನಾನೇ ಅವ್ರನ್ನ ತ್ಯಾಗ ಮಾಡ್ಬಿಟ್ಟೆ. ಸೊ ಇವಾಗ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ. ಸೊ ದಟ್ ಎಲ್ಲೋ ಒಂದು ಕಡೆ ಒಂದು ಚಾನ್ಸ್ ಸಿಗತ್ತಾ ರಿಕನ್ಸಿಲೇಷನ್ ಆಗೋದಕ್ಕೆ, ರಿಯೂನಿಯನ್ ಆಗೋದಕ್ಕೆ. ಅಂಡ್ ಈ ಒಂದು ವ್ಯಕ್ತಿ ಜೊತೆಗೆ ನನ್ನ ಜೀವನವನ್ನ ಕಳಿಬೇಕು. ಅಂಡ್ ಎಲ್ಲೋ ಒಂದು ಕಡೆ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ದ ಥಾಟ್ ಆಫ್ ಗೆಟಿಂಗ್ ಮ್ಯಾರಿಡ್ ಟು ಯು ಅಂತ ಹೇಳ್ಬೋದು. 10 ಆಫ್ ಪೆಂಟಿಕಲ್ಸ್ ಎನರ್ಜಿ ಇದೆ. ಅವರು ನಿಮ್ಮನ್ನ ಅವರ ಫ್ಯಾಮಿಲಿನಲ್ಲಿ ಒಬ್ರು ಅಂತ ಅನ್ಕೊಂಡಿದ್ದಾರೆ, ಯೋಚನೆ ಮಾಡ್ತಾ ಇದಾರೆ ಈ ತರ. ಸೊ ನನ್ನ ಫ್ಯಾಮಿಲಿನಲ್ಲಿ ಅವ್ರು ಒಬ್ರಾಗ್ಬೇಕು, ಮ್ಯಾರೇಜ್ ಆಗ್ಬೇಕು, ಮ್ಯಾರೇಜ್ ಕಮಿಟ್ಮೆಂಟ್ ಅವ್ರು ನಂಗೆ ಕೊಡ್ತಾರ, ಅವ್ರು ನನ್ನ ಮದ್ವೆ ಆಗ್ತಾರ, ಸೊ ನನ್ನ ಅಕ್ಸೆಪ್ಟ್ ಮಾಡ್ತಾರ, ಅಂಡ್ ನನ್ನ ಜೊತೆಗೆ ಅವ್ರು ಬಾಳ್ತಾರ, ಜೀವನದಲ್ಲಿ ಚೆನ್ನಾಗಿ ನೋಡ್ಕೊಳ್ತಾರ, ನಾನ್ ಚೆನ್ನಾಗಿ ನೋಡ್ಕೊಳ್ತೀನ, ಇದೆಲ್ಲದರ ಪ್ರಶ್ನೆಗೆ ನಿಮ್ಮ ವ್ಯಕ್ತಿಯ ಒಂದು ಲೈಫ್ ಅಲ್ಲಿ ಉತ್ತರಗಳೇ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ಸೊ ತುಂಬಾ ಯೋಚನೆ ಮಾಡ್ತಾ ಇದ್ರೆ ನಿಮ್ಮ ನೆನಪುಗಳಂತೂ ಇತ್ತೀಚೆಗೆ ನಿಮ್ಮ ವ್ಯಕ್ತಿಗೆ ತುಂಬಾನೇ ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು. ಅವರು ನಿಮ್ಮನ್ನ ಯಾವತ್ತಿಗೂ ಮರೆಯೋದಿಕ್ ಆಗೋದಿಲ್ಲ ಅನ್ನೋ ಒಂದು ಸತ್ಯನ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ನೀವೇನೇ ಮಾಡಿದ್ರು, ನೀವೆಷ್ಟೇ ದೂರ ಇದ್ರು ಕೂಡ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾನೆ ಇರ್ತಾರೆ. 24/7 ದಿಸ್ ಪರ್ಸನ್ ಇಸ್ ರಿಯಲಿ ಥಿಂಕಿಂಗ್ ಅಬೌಟ್ ಯು. ಸೊ ನಿಮ್ಮಿಬ್ರು ಮಧ್ಯ ತುಂಬಾನೇ ಟೈಮ್ ಸ್ಪೆಂಡ್ ಮಾಡಿದ್ರೆ, ಆ ಟೈಮ್ ಸ್ಪೆಂಡ್ ಮಾಡುವಾಗ ಡೆಫಿನೆಟ್ ಆಗಿ ದಿಸ್ ಪರ್ಸನ್ ಫೀಲ್ಸ್ ದಟ್ ಇಂಥ ಲೈಫ್ ನ ನಾನು ಮಿಸ್ ಮಾಡ್ಕೊಂಡೆ, ಇಂಥ ಒಂದು ಒಳ್ಳೆ ಪಾರ್ಟ್ನರ್ನ ನಾನು ಮಿಸ್ ಮಾಡ್ಕೊಂಡೆ ನನ್ನ ಜೀವನದಲ್ಲಿ, ಇದೆಲ್ಲಾನು ಯೋಚನೆ ಮಾಡ್ತಾರೆ. ಬಟ್ ಇವಾಗ ರೈಟ್ ನಾವು ಏನು ಮಾಡೋದಿಕ್ಕಾಗಲ್ಲ, ರಿಯಾಲಿಟಿನ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಏನು ಕೂಡ ಆಗೋದಿಲ್ಲ, ನಾನೇ ಎಲ್ಲ ಮಾಡ್ಕೊಂಡಿದೀನಿ, ಇವಾಗ ಇದು ನನ್ನ ಕರ್ಮ, ಸೊ ನನ್ನ ಕರ್ಮನ ನಾನೇ ಅನುಭವಿಸ್ಬೇಕು, ಇದೆಲ್ಲ ಯೋಚನೆ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಬಟ್ ಇವ್ರಿಗೆ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ, ಊಟ ಸೇರ್ತಾ ಇಲ್ಲ. ಸೊ ಅವರ ಜೀವನದಲ್ಲಿ ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್ ನೋಡ್ತಾ ಇದ್ರೆ, ತುಂಬಾನೇ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇದೆ, ಫ್ಯಾಮಿಲಿ ಇಶ್ಯೂಸ್ ನಡೀತಾ ಇದೆ. ಅಂಡ್ ಅವ್ರ ಲೈಫಲ್ಲಿ ಪ್ರೀತಿ ಅನ್ನೋದಿಲ್ಲ, ಪ್ರೀತಿ ಬೇಕು ಅಂತ ಅವರು ಕ್ರೇವ್ ಮಾಡ್ತಾ ಇದಾರೆ, ಅಂಗಲಾಚ್ತಾ ಇದಾರೆ. ಬಟ್ ಅವ್ರಿಗೆ ಯಾವ ಕಡೆಯಿಂದನೂ ಪ್ರೀತಿ ಸಿಗ್ತಾ ಇಲ್ಲ, ಕೇರ್ ಸಿಗ್ತಾ ಇಲ್ಲ, ಅಟೆನ್ಷನ್ ಸಿಗ್ತಾ ಇಲ್ಲ. ಯಾವಾಗ್ಲೂ ನೀವು ಅವ್ರಿಗೆ ಟೈಮ್ ಕೊಡ್ತಾ ಇದ್ರಿ, ಅಟೆನ್ಷನ್ ಕೊಡ್ತಾ ಇದ್ರಿ, ಬಟ್ ಅವರು ಅವಾಗೆಲ್ಲ ನಿಮ್ಮನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ರು. ಬಟ್ ಇವಾಗ ಅವರ ಜೀವನದಲ್ಲಿ ಎಲ್ಲಾರು ಕೂಡ ನೆಗ್ಲೆಕ್ಟ್ ಮಾಡ್ತಾ ಇದಾರೆ. ಸೊ ಇದನ್ನೇ ಹೇಳೋದು ಕರ್ಮ ರಿಟರ್ನ್ಸ್ ಅಂತ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಫೇಸಿಂಗ್ ದೇರ್ ಕರ್ಮ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್. ಓಕೆ ಗೈಸ್, ಯಾರೆಲ್ಲ ಲ್ಯಾಪಿಸ್ ಲಜುಲಿನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ದೀರಾ, ಸೊ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮ ಬಗ್ಗೆ ತಡರಾತ್ರಿಯಲ್ಲಿ ಏನ್ ಯೋಚನೆ ಮಾಡ್ತಾ ಇದ್ದಾರೆ ಅಂಡ್ ಅವರ ಜೀವನದಲ್ಲಿ ಕರೆಂಟ್ಲಿ ಏನೆಲ್ಲ ನಡೀತಾ ಇದೆ, ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಓ ಲವರ್ಸ್ ಕಾರ್ಡ್. ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ 7 ಆಫ್ ಸೋರ್ಡ್ಸ್ ಇದೆ. ಸೊ ಗೈಸ್, ಯಾರೆಲ್ಲ ಸೆಕೆಂಡ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರ, 7 ಆಫ್ ಸೋರ್ಡ್ಸ್, ಜಡ್ಜ್ಮೆಂಟ್, 8 ಆಫ್ ಪೆಂಟಿಕಲ್ಸ್, ಸ್ಟ್ರೆಂತ್ ಕಾರ್ಡ್, ಲವರ್ಸ್ ಕಾರ್ಡ್ ಅಂಡ್ ಐ ಹ್ಯಾವ್ 10 ಆಫ್ ಸೋರ್ಡ್ಸ್. ಸೊ ಗೈಸ್, ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂದ್ರೆ, ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ಎಲ್ಲೋ ಒಂದು ಕಡೆ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ನಿಮ್ಮ ವ್ಯಕ್ತಿ ಏನಾದ್ರೂ ಇದ್ರು, ಥರ್ಡ್ ಪಾರ್ಟಿ ಸಿಚುಯೇಷನ್ ರಿಲೇಶನ್ಶಿಪ್ ಅಲ್ಲಿ ನಿಮ್ಮ ವ್ಯಕ್ತಿ ಏನಾದ್ರೂ ಇದ್ರು ಅಂತ ಅಂದ್ರೆ, ಥರ್ಡ್ ಪಾರ್ಟಿ ಸಿಚುಯೇಷನ್ ಇಂದ ನಿಮ್ಮ ವ್ಯಕ್ತಿ ಆಚೆಗೆ ಬಂದಿದ್ದಾರೆ. ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ನಿಮ್ಮ ವ್ಯಕ್ತಿಗೆ ಇಂಟ್ರೆಸ್ಟ್ ಇಲ್ಲ, ಎಲ್ಲೋ ಒಂದು ಕಡೆ
ಥರ್ಡ್ ಪಾರ್ಟಿ ಸಿಚುಯೇಷನ್ ಇಂದ ನಿಮ್ಮ ವ್ಯಕ್ತಿ ದೂರ ಆಗಿದ್ದಾರೆ, ಸಪರೇಟ್ ಆಗಿದ್ದಾರೆ, ಬ್ರೇಕಪ್ ಆಗಿದೆ ಅಂತ ನಾನು ಹೇಳ್ಬಹುದು. ಬಿಕಾಸ್ ಇಲ್ಲಿ 10 ಆಫ್ ಸೋರ್ಸ್ ಎನರ್ಜಿ ಇದೆ. ಅವರ ಜೀವನದಲ್ಲಿ ನೆಗೆಟಿವಿಟಿ ಎಂಡ್ ಆಗಿದೆ, ಥರ್ಡ್ ಪಾರ್ಟಿ ಸಿಚುಯೇಷನ್ ಎಂಡ್ ಆಗಿದೆ, ಅವರ ಕಾರ್ಮಿಕ್ ಸೈಕಲ್ ಎಂಡ್ ಆಗಿದೆ. ಅಂಡ್ ಈ ಒಂದು ಕನೆಕ್ಷನ್ ಡೆಫಿನೆಟ್ಲಿ ಹೀಲ್ ಆಗ್ತಾ ಇದೆ ಅಂತ ನಾನು ಹೇಳ್ಬಹುದು. ಬಿಕಾಸ್ ಲವರ್ಸ್ ಇದೆ, ಸ್ಟ್ರೆಂತ್ ಇದೆ, 8 ಆಫ್ ಪೆಂಟಿಕಲ್ಸ್ ಇದೆ, ಜಡ್ಜ್ಮೆಂಟ್ ಇದೆ. ಈ ಎಲ್ಲಾ ಕಾರ್ಡ್ಸ್ ಏನ್ ತೋರಿಸ್ತಾ ಇದೆ ಅಂತಂದ್ರೆ ಒಂದು ಪಾಸಿಟಿವಿಟಿನ ತೋರಿಸ್ತಾ ಇದೆ. ದಿಸ್ ಪರ್ಸನ್ ಇಸ್ ಟ್ರೂಲಿ ಇನ್ ಲವ್ ವಿತ್ ಯು ಅಂತ ನಾನು ಹೇಳ್ಬಹುದು. ಸೊ ಡೆಫಿನೆಟ್ಲಿ ಅವರು ನಿಮ್ಮಿಂದ ದೂರ ಆದ್ಮೇಲೆ ಅವ್ರಿಗೆ ನಿಮ್ಮ ಮೇಲೆ ಆಕ್ಚುಯಲ್ ಪ್ರೀತಿ ಹೆಚ್ಚಾಗ್ತಾ ಇದೆ. ಅಂಡ್ ಅವರು ನಿಮ್ಮನ್ನ ಇವಾಗ ತಾನೇ ಪ್ರೀತಿನಲ್ಲಿ ನಿಮ್ಮನ್ನ ಇಷ್ಟಪಡ್ತಾ ಇದ್ದಾರೆ ಅಂತ ನಾನು ಹೇಳ್ಬಹುದು. ಸೊ ಇಷ್ಟು ದಿನಗಳ ಕಾಲ, ಇಷ್ಟು ವರ್ಷಗಳ ಕಾಲ ಏನ್ ನಿಮ್ಮ ವ್ಯಕ್ತಿ ಪ್ರೀತಿ ತೋರಿಸ್ತಾ ಇದ್ರು, ದಟ್ ಇಸ್ ಸಮಥಿಂಗ್ ಓನ್ಲಿ ಫಾರ್ 10% ಪ್ರೀತಿ. ಬಟ್ ಇವಾಗ ನಿಮ್ಮಿಂದ ದೂರ ಆದ್ಮೇಲೆ, ಸಪರೇಟ್ ಆದ್ಮೇಲೆ, ಥರ್ಡ್ ಪಾರ್ಟಿ ಸಿಚುಯೇಷನ್ ಆಚೆಗೆ ಬಂದ್ಮೇಲೆ, ನಿಮ್ಮ ಬಗ್ಗೆ ಅವ್ರಿಗೆ ರಿಯಲೈಸ್ ಆದ್ಮೇಲೆ ಇವಾಗ ಅವ್ರಿಗೆ ಅನಿಸ್ತಾ ಇದೆ, ಎಸ್ ದಿಸ್ ಇಸ್ ದ ರೈಟ್ ಪರ್ಸನ್ ಇನ್ ಮೈ ಲೈಫ್. ಇವರೇ ಒಂದು ನನ್ನ ಜೀವನದಲ್ಲಿ ಸರಿಯಾದಂತ ವ್ಯಕ್ತಿ. ಏನಾದ್ರೂ ನನ್ನ ಜೀವನದಲ್ಲಿ ನಾನು ಖುಷಿಯಾಗಿರ್ತೀನಿ, ರಿಲೇಶನ್ಶಿಪ್ ಅಲ್ಲಿ ನಾನು ಒಂದು ಪ್ರಾಮಾಣಿಕವಾಗಿರ್ತೀನಿ, ಅಥವಾ ನನಗೆ ಪ್ರಾಮಾಣಿಕವಾದಂತ ಪ್ರೀತಿ ನನ್ಗೆ ಯಾರಿಂದಾದ್ರೂ ಸಿಗುತ್ತೆ ಅಂದ್ರೆ ಅದು ಈ ಒಂದು ವ್ಯಕ್ತಿ ಮೂಲಕ ಮಾತ್ರ ನನಗೆ ಪ್ರಾಮಾಣಿಕವಾದಂತ ಪ್ರೀತಿ ಸಿಗುತ್ತೆ ಅನ್ನೋ ಒಂದು ಸತ್ಯನ ನಿಮ್ಮ ವ್ಯಕ್ತಿ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ನಿಮ್ಮ ವ್ಯಾಲ್ಯೂ ಅವ್ರಿಗೆ ಅರ್ಥ ಆಗ್ತಾ ಇದೆ, ನಿಮ್ಮ ಇಂಪಾರ್ಟೆನ್ಸ್ ಅವ್ರಿಗೆ ಅರ್ಥ ಆಗ್ತಾ ಇದೆ, ನೀವ್ ಎಷ್ಟು ಸ್ಪೆಷಲ್ ಅನ್ನೋದು ನಿಮ್ಮ ವ್ಯಕ್ತಿಗೆ ಅರ್ಥ ಆಗ್ತಾ ಇದೆ. ಸೊ ಡೆಫಿನೆಟ್ಲಿ ಇವರೇ ನಿಮ್ಮ ಸ್ಟ್ರೆಂತ್, ಇವರೇ ನಿಮ್ಮ ವೀಕ್ನೆಸ್, ಪ್ರತಿಯೊಂದೂ ಕೂಡ ನಿಮಗೆ ಅವರೇ ಆಗಿದ್ದಾರೆ. ಅಂಡ್ ಅವರ ಜೀವನದಲ್ಲಿ ಸಮಥಿಂಗ್ ದಿಸ್ ಪರ್ಸನ್ ಕೆನ್ ನಾಟ್ ಲಿವ್ ವಿತೌಟ್ ಯು. ಅವರು ಆ ಒಂದು ಸತ್ಯನ ಅರ್ಥ ಮಾಡ್ಕೊಂಡಿದ್ದಾರೆ. ನಿಮ್ಮಿಂದ ಅವರು ದೂರ ಆಗೋದಿಕ್ಕಾಗಲ್ಲ, ಸಪರೇಟ್ ಆಗೋದಿಕ್ಕಾಗಲ್ಲ, ಅಂಡ್ ನಿಮ್ಮನ್ನ ಬಿಟ್ಟು ಅವ್ರ ಜೀವನದಲ್ಲಿ ಬದುಕೋಕ್ಕಾಗಲ್ಲ. ಇದೆಲ್ಲಾನು ಕೂಡ ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಅವರು ತುಂಬಾನೇ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ, ದೇವರೇ ನನ್ಗೊಂದು ಅವಕಾಶ ಮಾಡ್ಕೊಡಿ ಅಂತ. ಬಿಕಾಸ್ ಆಫ್ ಜಡ್ಜ್ಮೆಂಟ್. ಸೊ ಜಡ್ಜ್ಮೆಂಟ್ ಇರೋದ್ರಿಂದ ನಿಮ್ಮ ಕನೆಕ್ಷನ್ ಹೀಲ್ ಆಗ್ತಾ ಇದೆ. ಎಲ್ಲಾ ಬ್ಲಾಕ್ಡ್ ಎನರ್ಜಿನೂ ಕೂಡ ಕ್ಲಿಯರ್ ಔಟ್ ಆಗ್ತಾ ಇದೆ. ಅಂಡ್ ನಿಮ್ಮಿಬ್ರು ಮಧ್ಯೆ ಇದ್ದಂತಹ ಕೆಲವೊಂದು ಕಾರ್ಮಿಕ್ ಸೈಕಲ್, ಕಾರ್ಮಿಕ್ ಬ್ಯಾಗೇಜಸ್ ಎಲ್ಲಾನು ಕೂಡ ಕ್ಲೆನ್ಸ್ ಆಗಿದೆ. ನಿಮ್ಮ ಕನೆಕ್ಷನ್ ಹೀಲ್ ಆಗ್ತಾ ಇದೆ. ಸೊ ನಿಮ್ಮ ಕನೆಕ್ಷನ್ ಡೇ ಬೈ ಡೇ ಬೆಟರ್ ಆಗ್ತಾನೆ ಬರ್ತಾ ಇದೆ ಅಂತ ನಾನು ಹೇಳ್ಬೋದು. ಸೊ ಸ್ಟ್ರೆಂತ್ ಕಾರ್ಡ್ ಇದೆ. ಸೊ ಡೆಫಿನೆಟ್ಲಿ ನಿಮ್ಮನ್ನ ತುಂಬಾನೇ ಪ್ರೀತಿ ಮಾಡ್ತಾ ಇದ್ದಾರೆ. ಸೊ ಪ್ರೀತಿನ ತುಂಬಾನೇ ಪ್ರಾಮಾಣಿಕವಾಗಿ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ಬೋದು. ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ಮುಂದೆ ಬರುವಂತಹ ದಿನಗಳಲ್ಲಿ ದಿಸ್ ಪರ್ಸನ್ ಇಸ್ ಗೋಯಿಂಗ್ ಟು ಮೀಟ್ ಯು ಅಥವಾ ಕಮ್ಯುನಿಕೇಟ್ ಮಾಡುವಂತ ಒಂದು ಆಲೋಚನೆಗಳಲ್ಲಿ ಒಂದು ವ್ಯಕ್ತಿ ಇದ್ದಾರೆ. ಸೊ ಲವರ್ಸ್ ಇದೆ. ನಿಮ್ಮ ಒಂದು ಕನೆಕ್ಷನ್ ಅಲ್ಲಿ ದೇರ್ ಈಸ್ ಅ ಡಿವೈನ್ ಬ್ಲೆಸ್ಸಿಂಗ್, ಡಿವೈನ್ ಪ್ರೊಟೆಕ್ಷನ್, ಯೂನಿವರ್ಸ್ ಗೈಡೆನ್ಸ್, ಏಂಜಲ್ಸ್ ಆರ್ ಬ್ಲೆಸ್ಸಿಂಗ್ ಯು. ಎಲ್ಲ ಒಂದು ಪಾಸಿಟಿವಿಟಿ ಎಲ್ಲಾನು ಕೂಡ ನಿಮ್ಗೆ ಈ ಒಂದು ಕನೆಕ್ಷನ್ ಅಲ್ಲಿ ಸಿಗ್ತಾ ಇದೆ. ಸೊ ಲವರ್ಸ್ ಇದೆ. ಸೊ ತುಂಬಾನೇ ನಿಮ್ಮ ವ್ಯಕ್ತಿ ಅಬ್ಸೆಷನ್ ಅಲ್ಲಿ ಇದ್ದಾರೆ ಅಂತ ನಾನು ಹೇಳ್ಬೋದು. ಸೊ ನಿಮ್ಮಿಬ್ರು ಮಧ್ಯೆ ಎಷ್ಟು ಪ್ರೀತಿ ಇದೆ ಅಂತ ಅಂದ್ರೆ ಆ ಪ್ರೀತಿನ ಇಷ್ಟು ಪ್ರೀತಿ ಇದೆಯಾ ಅಂತ ನಿಮ್ಗೆ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಅಷ್ಟು ಮಟ್ಟಿಗೆ ನಿಮ್ಮಿಬ್ರ ಮಧ್ಯ ಪ್ರೀತಿ ಇದೆ. ಅಂಡ್ ಆ ಒಂದು ಬಾಂಡಿಂಗ್ ಆಗಿರ್ಬೋದು, ಆ ಒಂದು ಕೇರ್ ಆಗಿರ್ಬೋದು, ಒಬ್ರಿಗೊಬ್ರು ಕೂಡ ಅದು ಕಡಿಮೆನೆ ಆಗ್ತಾ ಇಲ್ಲ. ಸೊ ನಿಮ್ಮಿಬ್ರ ಮಧ್ಯೆ ಒಂದು ಮ್ಯಾಗ್ನೆಟಿಕ್ ಪುಲ್ ಇದೆ. ಸೊ ದಿಸ್ ಇಸ್ ಸಮಥಿಂಗ್ ಟ್ವಿನ್ ಫ್ಲೇಮ್ ಕನೆಕ್ಷನ್ ಅಂತ ನಾನು ಹೇಳ್ಬೋದು. ಮೇ ಬಿ ನೀವು ಎಷ್ಟೇ ದೂರ ಹೋಗ್ತಾ ಇದ್ರು ನಿಮ್ಮ ಡೆಸ್ಟಿನಿ ನಿಮ್ಮನ್ನ ಸೇರಿಸ್ತಾನೆ ಇದೆ ಅಂತ ನಾನು ಹೇಳ್ತೀನಿ. ಸೊ ಡೆಫಿನೆಟ್ ಆಗಿ ಈ ಒಂದು ವ್ಯಕ್ತಿ ಕಡೆಯಿಂದ ನೀವು ಏನಲ್ಲ ಅನ್ಕೊಂಡಿದ್ರ ನಿಮ್ಮ ಎಲ್ಲಾ ವಿಶಸ್ ಫುಲ್ಫಿಲ್ ಆಗತ್ತೆ, ನಿಮ್ಮ ಎಲ್ಲಾ ಡಿಸೈರ್ಸ್ ಫುಲ್ಫಿಲ್ ಆಗ್ತಾ ಇದೆ, ನಿಮ್ಮ ಎಲ್ಲಾ ಮ್ಯಾನಿಫೆಸ್ಟೇಷನ್ ಮ್ಯಾನಿಫೆಸ್ಟ್ ಆಗ್ತಾ ಇದೆ ಅಂತ ನಾನು ಹೇಳ್ತೀನಿ. ಸೊ ಬಿಲೀವ್ ಮಾಡಿ, ಹೋಪ್ ಇಟ್ಕೊಳ್ಳಿ, ಭರವಸೆ ಇಟ್ಕೊಳ್ಳಿ. ಅಂಡ್ ಎಲ್ಲೋ ಒಂದು ಕಡೆ ನೀವು ತುಂಬಾನೇ ವೆಯ್ಟ್ ಮಾಡ್ತಾ ಇದ್ರೆ ಆಕ್ಚುಲಿ ಒಂದು ವ್ಯಕ್ತಿ ಕಡೆಯಿಂದ ಒಂದು ಪಾಸಿಟಿವಿಟಿ ಆಗಿ ಒಂದು ಕಾಣಿಸ್ಕೊಳ್ಬೇಕು, ಅವ್ರು ನನಗೆ ಕಾಂಟ್ಯಾಕ್ಟ್ ಮಾಡಬೇಕು, ಏನೆಲ್ಲ ನೀವು ಅನ್ಕೊಳ್ತಾ ಇದ್ರಲ್ಲ, ಮುಂದೆ ಬರುವಂತಹ ವಿತಿನ್ 2-3 months ಒಳಗಡೆ ಈ ಒಂದು ವ್ಯಕ್ತಿ ಕಡೆಯಿಂದ ನಿಮಗೆ ಒಂದು ಕ್ಲಿಯರ್ ಆನ್ಸರ್ ಸಿಗುತ್ತೆ, ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ನಿಮಗೆ ತುಂಬಾ ವರ್ಷಗಳಿಂದ ಈ ಒಂದು ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ದೀರಾ, ಇವ್ರು ಯಾವಾಗ ನನ್ನ ಜೀವನದಲ್ಲಿ ಯಾವಾಗ ಬರ್ತಾರೆ ಎಲ್ಲ ನೀವು ಫೈಟ್ ಮಾಡ್ತಾ ಇದ್ರಿ ನಿಮ್ಮ ಎಮೋಷನ್ಸ್ ಜೊತೆ. ಬಟ್ ನಥಿಂಗ್ ಟು ವರಿ, ನೀವೇನೆಲ್ಲ ಆಸೆ ಪಡ್ತಾ ಇದ್ರ ನಿಮಗೆ ನೀವು ನಂಬುವಂತ ದೇವರು ಕೈ ಬಿಟ್ಟಿಲ್ಲ. ನಿಮ್ಮನ್ನ ಈ ಒಂದು ವ್ಯಕ್ತಿಯಿಂದ ಒಂದು ಮಾಡೇ ಮಾಡ್ತಾರೆ ಅಂತ ನಾನು ಹೇಳ್ತೀನಿ. ಸೊ ಬ್ಲೆಸ್ಸಿಂಗ್ಸ್ ಇದೆ, ನಿಮಗೆ ಜಸ್ಟಿಸ್ ಸಿಗ್ತಾ ಇದೆ, ನ್ಯಾಯ ಸಿಗ್ತಾ ಇದೆ. ಸೊ ಡೆಫಿನೆಟ್ಲಿ ಗೈಸ್, ಗಾಡ್ ಬ್ಲೆಸ್ ಯು. ಅಂಡ್ ಯಾ, ಗಾಡ್ ಬ್ಲೆಸ್ ಯು ಗೈಸ್.